ಇಡೀ ಕರ್ನಾಟಕವನ್ನ ಬೀದರ್ರಿಂದ ಹೆಚ್ಚು ಕಡಿಮೆ ಮಂಡ್ಯವರೆಗೂ, ಮಂಡ್ಯದಲ್ಲಿ 20, 21, 22 ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋ ಸಂದರ್ಭದಲ್ಲಿ ಕರ್ನಾಟಕದ ಬಗ್ಗೆ ಒಂದು ಸಣ್ಣ ನನ್ನ ಅನುಭವದ ಮಾತುಗಳನ್ನು ನಿಮಗೆ ಹೇಳಬೇಕು ಅಂತ. ಎಷ್ಟರ ಮಟ್ಟಿಗೆ ಅದು ವೈವಿಧ್ಯಮಯ ಆಗಿದೆ ಅಂದ್ರೆ ಕರ್ನಾಟಕವನ್ನ ಒಂದು ಮಿನಿ ಭಾರತ ಅಂತ ಕೂಡ ಕರಿಬಹುದು. ಇಲ್ಲಿನ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ, ನೀವು ಇಲ್ಲಿನ ನಿವಾಸಿಗಳೇ ಆಗಿರೋದ್ರಿಂದ. ರಾಜ್ಯೋತ್ಸವದ ತಿಂಗಳು ಅಂದ್ರೆ ನವೆಂಬರ್ 3, ಡಿಸೆಂಬರ್ ಹತ್ರ ಇದ್ದೀವಿ. ಮಂಡ್ಯದಲ್ಲಿ 20, 21, 22 ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋ ಸಂದರ್ಭದಲ್ಲಿ ಕರ್ನಾಟಕದ ಬಗ್ಗೆ ಒಂದು ಸಣ್ಣ ಸ್ಥೂಲ ಪರಿಚಯ ನಾನು ನಿಮಗೆ ಮಾಡಿಕೊಡ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಡೀ ಕರ್ನಾಟಕವನ್ನ ಬೀದರ್ರಿಂದ ಹೆಚ್ಚು ಕಡಿಮೆ ಮಂಡ್ಯವರೆಗೂ 395 ದಿನ 11,500 ಕಿಲೋಮೀಟರ್ಗಳಷ್ಟು ಪಾದಯಾತ್ರೆಯಲ್ಲಿ ಮಾಡಿರೋದ್ರಿಂದ ಕರ್ನಾಟಕದ ಬಗ್ಗೆ ಒಂದು ಸಣ್ಣ ನನ್ನ ಅನುಭವದ ಮಾತುಗಳನ್ನು ನಿಮಗೆ ಹೇಳಬೇಕು ಅಂತ. ಕರ್ನಾಟಕ ಸುಮಾರು ಜಪಾನ್ ಅಷ್ಟು ವಿಸ್ತಾರದ ಎಷ್ಟೋ ಸ್ಕ್ವೇರ್ ಕಿಲೋಮೀಟರ್ಗಳು, ಸುಮಾರು ಸ್ಕ್ವೇರ್ ಕಿಲೋಮೀಟರ್ ಇದೆ, ಅದು ನೋಡಿಲ್ಲ, ಅಷ್ಟರ ಮಟ್ಟಿಗೆ ವಿಶಾಲವಾದ ಒಂದು ರಾಜ್ಯ. ಇದರ ಜನಸಂಖ್ಯೆ 7 ಕೋಟಿ, ಸುಮಾರು 7 ಕೋಟಿ. ಈ ರಾಜ್ಯದ ಬಜೆಟ್ ಗಾತ್ರ ಸುಮಾರು 3,75,000 ಕೋಟಿ ಅಷ್ಟು ಬಜೆಟ್ ಗಾತ್ರವನ್ನು ಹೊಂದಿದೆ. ಸೊ ಈ ಕರ್ನಾಟಕ ತುಂಬ ವೈವಿಧ್ಯಮಯವಾಗಿದೆ. ಎಷ್ಟರ ಮಟ್ಟಿಗೆ ಅದು ವೈವಿಧ್ಯಮಯ ಆಗಿದೆ ಅಂದ್ರೆ ಕರ್ನಾಟಕವನ್ನ ಒಂದು ಮಿನಿ ಭಾರತ ಅಂತ ಕೂಡ ಕರಿಬಹುದು. ಕರ್ನಾಟಕವನ್ನ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ 5-6 ಭಾಗಗಳಾಗಿ ನಾವು ಅದನ್ನ ವಿಂಗಡಣೆ ಮಾಡಬಹುದು. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿದ್ದಂತೆ ಈ ಹೈದರಾಬಾದ್ ಕರ್ನಾಟಕ ಅಂತ, ಈಗ ಅದನ್ನ ಕಲ್ಯಾಣ ಕರ್ನಾಟಕ ಅಂತೇಳಿ ಕರೀತಾರೆ. ಬೀದರ್, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ, ಬಿಜಾಪುರದ ಕೆಲವು ಭಾಗಗಳು, ಈ ರೀತಿಯ ಕೆಲವು ಜಿಲ್ಲೆ, ರಾಯಚೂರು, ಇದನ್ನ ಕಲ್ಯಾಣ ಕರ್ನಾಟಕದ ಭಾಗಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಭಾಗ ಕರ್ನಾಟಕದ ಎಲ್ಲ ಇತರ ಭಾಗಗಳಿಗೆ ಹೋಲಿಕೆ ಮಾಡಿದಾಗ ಒಂದಷ್ಟು ಆರ್ಥಿಕವಾಗಿ ಹಿಂದುಳಿದಿದೆ ಖಂಡಿತವಾಗಲು. ಅದಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೂಡ ಇದೆ. ನಂಜುಂಡಪ್ಪ ಅವರ ವರದಿಯಂತೆ ಅತಿ ಹೆಚ್ಚು ಹಿಂದುಳಿದ ಭಾಗಗಳಲ್ಲಿ ಈ ಕಲ್ಯಾಣ ಕರ್ನಾಟಕದ ಪ್ರದೇಶಗಳು ಸೇರ್ತವೆ. ಮತ್ತು ನಾನು ಪಾದಯಾತ್ರೆಯಲ್ಲಿ ಕಂಡಂತೆ ಖಂಡಿತವಾಗಲೂ ಆ ಜಿಲ್ಲೆಗಳು ಸಾಕಷ್ಟು ಹಿಂದುಳಿದವೆ, ಸಾಕಷ್ಟು ಇದೆ. ನಾನು ಪ್ರದೇಶಗಳನ್ನ ಸುತ್ತಿ ಬಂದಿದ್ದೀನಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನೋಡಿದ್ದೀನಿ. ಆ ತರದ್ರಲ್ಲಿ ನಾವು ಹೇಳ್ಬೇಕು ಅಂದ್ರೆ ಕರ್ನಾಟಕದ ಮಟ್ಟಿಗೆ ಈ ಭಾಗದ ಪ್ರದೇಶಗಳು ಆರ್ಥಿಕವಾಗಿ ಹಿಂದುಳಿದವೆ. ಹಾಗೆ ಪರಿಸರ ಕೂಡ, ನೇಚರ್ ಅಂತ ನಾವೇನ್ ಹೇಳ್ತೀವಿ, ಅದು ಕೂಡ ಅಲ್ಲಿಗೆ ಒಂದಷ್ಟು ಅನ್ಯಾಯ ಮಾಡಿದೇನೋ ಅನ್ಸುತ್ತೆ. ಹೆಚ್ಚು ಕಡಿಮೆ ಕಪ್ಪು ಭೂಮಿ, ಮಳೆ ಮತ್ತು ನೀರಾವರಿ ಸೌಕರ್ಯಗಳು, ಮಳೆ ಕಡಿಮೆ, ಆಗಾಗ ಬರಗಾಲಕ್ಕೆ ತುತ್ತಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಬೇರೆ ಬೇರೆಯಿಂದಾಗಿ ಒಂದಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ಇನ್ನಷ್ಟು ಏನು ವ್ಯಾಪಕವಾಗಿ ಅಭಿವೃದ್ಧಿ ಹೊಂದಬೇಕಿತ್ತು, ಆ ನಿಟ್ಟಿನಲ್ಲಿ ಇನ್ನೂ ಅದು ಅಭಿವೃದ್ಧಿ ಹೊಂದಿಲ್ಲ. ಅನೇಕ ಗ್ರಾಮಗಳನ್ನ ಕಾಲ್ನಡಿಗೆಯಲ್ಲಿ ನಾನು ಸುತ್ತಕೊಂಡು ಬಂದಾಗ ಹಳ್ಳಿಗಳು ನಿಜವಾಗಲೂ ಕೂಡ ಇನ್ನೂ ಮನುಷ್ಯರು ವಾಸಿಸಲು ಯೋಗ್ಯವೇ ಅಲ್ಲದ ಪರಿಸ್ಥಿತಿಯಲ್ಲಿ ಇತ್ತು. ಹಂದಿಗೂಡುಗಳಂತೆ ಕೆಲವು ಭಾಗಗಳಿದ್ದವು. ನೋಡಿ, ರಸ್ತೆಗಳು ಒಂದಷ್ಟು ಇಂಪ್ರೂವ್ ಆಗಿದೆ, ಸರ್ಕಾರಿ ಕಟ್ಟಡಗಳು ಒಂದಷ್ಟು ಇದಾಗಿದೆ, ಹೋಟೆಲ್ಲು, ಡಾಬಾಗಳು, ರೆಸಾರ್ಟ್ಗಳು ಒಂದಷ್ಟು ಬಂದಿದೆ. ಬಟ್ ಅಷ್ಟನ್ನೇ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಅಲ್ಲಿನ ಒಟ್ಟು ಜನಜೀವನವನ್ನ, ಒಟ್ಟು ಅಲ್ಲಿನ ಬದುಕಿನ ಶೈಲಿಯನ್ನ ನೋಡಿದಾಗ ಖಂಡಿತವಾಗ್ಲು, ನೋಡಿ, ನಾನು ಎಷ್ಟೋ ಮನೆಗೆ ಹೋದಾಗ ಅಲ್ಲಿನ ಸ್ನಾನ ಗೃಹಗಳಾಗ್ಲಿ, ಶೌಚ ಗೃಹಗಳಾಗ್ಲಿ ಖಂಡಿತವಾಗ್ಲೂ ಸುಸ್ಥಿತಿಯಲ್ಲಿ ಇರಲಿಲ್ಲ. ಜೊತೆಗೆ ಅಲ್ಲಿ ಅವರು ಉಪಯೋಗಿಸ್ತಾ ಇದ್ದಂತಹ ಜಗ್ಗು, ಮಗ್ಗು, ಚೆಂಬು ಅದೆಲ್ಲ ಇದೆಯಲ್ಲ, ಅಥವಾ ನಲ್ಲಿಗಳಿದಾವಲ್ಲ, ಅವು ಕೂಡ ಖಂಡಿತವಾಗ್ಲೂ ಸುಸ್ಥಿತಿಯಲ್ಲಿ ಇರಲಿಲ್ಲ. ಮತ್ತೆ ಅಲ್ಲಿನ ಒಂದಷ್ಟು ಜನಕ್ಕೆ ಈ ವಿಮಲ್ಲು, ಪಾನ್ಬಿಡ ಎಲ್ಲ ಹಾಕೋದ್ರಿಂದ ಅಲ್ಲಿ ದೇವಸ್ಥಾನ ಇರಲಿ, ಆಸ್ಪತ್ರೆ ಇರಲಿ, ಸರ್ಕಾರಿ ಕಚೇರಿಗಳಿರ್ಲಿ, ಬಸ್ಸುಗಳಿರ್ಲಿ, ಎಲ್ಲ ಕಡೆ ಹೆಚ್ಚು ಉಗಿದಿರೋದನ್ನ ನಾನು ನೋಡ್ತಾ ಇದ್ದೆ. ಬೇರೆ ಕಡೆ ಇಲ್ವಾ ಅಂತ ಹೇಳ್ಬೇಡಿ, ನಾನು ಅದನ್ನ ಹೇಳ್ತಿದ್ದೀನಿ, ಬೇರೆ ಭಾಗಗಳಿಗೆ ಬರ್ತೀನಿ, ಅಲ್ಲೆಲ್ಲ ಸಮಸ್ಯೆಗಳು ಇದೆ. ಆದ್ರೆ ಇಲ್ಲಿ ಅದು ಹೆಚ್ಚು ಕಾಣ್ತಾ ಇತ್ತು ನನಗೆ. ಬಡತನದ ಅನೇಕ ಅಂಶಗಳನ್ನ ನಾನು ಅಲ್ಲಿ ನೋಡ್ತಾ ಇದ್ದೆ. ಅದಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಈಗ ಅಭಿವೃದ್ಧಿಯ ಪಥದಲ್ಲಿ, ಅಭಿವೃದ್ಧಿ ಅಂದ್ರೆ ಕೇವಲ ಕಟ್ಟಡ ಮತ್ತು ನಿರ್ಜೀವ ವಸ್ತುಗಳ ಅಭಿವೃದ್ಧಿ ಅನ್ನೋದನ್ನ
ನೀವು ದಯವಿಟ್ಟು ಆ ರೀತಿಯಲ್ಲಿ ಅರ್ಥೈಸ್ಕೋಬೇಡಿ. ಒಟ್ಟಾರೆ ಮನುಷ್ಯನ ದೇಹ, ಮನಸ್ಸು, ಜನಜೀವನ, ದಿನನಿತ್ಯದ ಚಟುವಟಿಕೆಗಳು, ಶಿಕ್ಷಣ, ಆರೋಗ್ಯ ಎಲ್ಲವನ್ನ ಗುಣಮಟ್ಟವನ್ನ ಒಂದೊಂದಷ್ಟೇ ಪಾಯಿಂಟ್ಗಳನ್ನ ಹಾಕೊಂಡು ಆಧಾರದ ಮೇಲೆ ನೋಡೋದಾದಾಗ ಕಲ್ಯಾಣ ಕರ್ನಾಟಕದ ಭಾಗಗಳು ಇನ್ನೂ ಹಿಂದುಳಿದಿದೆ, ಮಾಡಬೇಕು. ಅದು ನಮ್ಮದೇ ಭಾಗ ಆಗಿರೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನ ವೇಗವಾಗಿ ಮಾಡಿ ನಮ್ಮ ಹಂತಕ್ಕೆ ತಗೊಳ್ಬೇಕು. ಅದು ಮೊದಲನೇದು. ಎರಡನೆಯ ಭಾಗಗಳನ್ನ ನಾವು ನೋಡೋದಾದ್ರೆ ಅದು ಮುಂಬೈ ಕರ್ನಾಟಕ, ಈಗ ಕಿತ್ತೂರು ಕರ್ನಾಟಕ ಅಂತ ಕರೀತಾರೆ. ಮುಂಬೈ ಕರ್ನಾಟಕದ ಭಾಗಗಳು, ಉದಾಹರಣೆಗೆ ಧಾರವಾಡ, ಹುಬ್ಳಿ, ಬೆಳಗಾಂ, ಬಾಗಲಕೋಟೆ, ಆ ತರದ ಭಾಗಗಳು ಏನಿದಾವೆ, ಕೊಪ್ಪಳ, ಈ ತರದ ಭಾಗಗಳಿದಾವಲ್ಲ, ಅದು ಹೆಚ್ಚು ಕಡಿಮೆ ದಾವಣಗೆರೆಯಿಂದ ಆಚೆ ಇರುವಂತಹದ್ದು, ಹಾವೇರಿ, ಈ ಎಲ್ಲವೂ ಏನಿದಾವೆ ಇದು ಹೈದರಾಬಾದ್ ಕರ್ನಾಟಕ. ಇದು ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ಇರುವುದರಲ್ಲಿ ಬೆಟರ್ ಆಗಿ ಇದೆ, ಉತ್ತಮ ಸ್ಥಿತಿಯಲ್ಲಿದೆ. ಅದಕ್ಕೆ ಹೋಲಿಕೆ ಮಾಡಿದಾಗ ಇರುವುದರಲ್ಲೇ ಇಲ್ಲೂ ಅನೇಕ ತೊಂದರೆಗಳು, ಕೊರತೆಗಳಿದಾವೆ. ಆದ್ರೆ ಅದಕ್ಕೆ ಕಂಪೇರ್ ಮಾಡಿದಾಗ ಇನ್ನೂ ಕೂಡ ಇನ್ನಷ್ಟು ಬಡತನ ಮತ್ತು ಶೌಚಾಲಯಗಳು, ಇನ್ನೂ ಹೊರಗಡೆನೆ ಬಯಲು ಶೌಚಾಲಯಗಳು, ಇನ್ನೂ ಬಹಳಷ್ಟು ಒಳ್ಳೆಯ ಕ್ರೀಡಾಂಗಣಗಳಾಗ್ಲಿ ಇಲ್ಲ. ಹುಬ್ಬಳ್ಳಿ ಮತ್ತು ಬೆಳಗಾವಿ ಒಂದಷ್ಟು ವಾಣಿಜ್ಯಿಕವಾಗಿ ಅಭಿವೃದ್ಧಿ ಹೊಂದಿದೆ. ಆದ್ರೆ ಇದಕ್ಕೆ ಕಂಪೇರ್ ಮಾಡಿದಾಗ ಇನ್ನಷ್ಟು ನಿಜವಾಗ್ಲೂ ಇಂಪ್ರೂವ್ ಆಗಬೇಕು. ನಾನು ಇಲ್ಲಿ ಒಟ್ಟು ಅಭಿವೃದ್ಧಿಯ ಹೇಳ್ತಾ ಇದ್ದೀನಿ, ಜನಗಳ ಗುಣಾವಗುಣಗಳ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಯಾಕೆಂದ್ರೆ ಎಲ್ಲಾ ಭಾಗದಲ್ಲೂ ಖಂಡಿತವಾಗ್ಲೂ ಒಳ್ಳೆಯ ಜನ, ಹೃದಯವಂತರು. ಇಡೀ ಕರ್ನಾಟಕದ ಜನ ಸಂಸ್ಕೃತಿಯೇ ಬಹಳ ಒಳ್ಳೆಯತನ. ನಾನು ಜನಗಳ ಒಟ್ಟಾರೆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಸೊ ಎರಡನೇದು ಅದು ಯಾವುದು, ಈಗ ಕಲ್ಯಾಣ ಕರ್ನಾಟಕ ಅನ್ನುವ ಮುಂಬೈ ಕರ್ನಾಟಕದ ಭಾಗಗಳು ಒಂದಷ್ಟು ಅಭಿವೃದ್ಧಿಯ ಪಥದಲ್ಲಿದ್ದಾವೆ. ಹಾಗೆ ನಗರೀಕರಣದ ಎಲ್ಲ ದೌರ್ಬಲ್ಯಗಳು ಕೂಡ ಇಲ್ಲೂ ಆಗ್ತಾ ಇದ್ದಾವೆ, ಇನ್ನೂ ಅಭಿವೃದ್ಧಿ ಆಗಬೇಕು. ಮೂರನೆಯ ಭಾಗವನ್ನ ನಾವು ತಗೊಳ್ಳೋದೇ ಆದ್ರೆ ಈ ನಮ್ಮ ಹಳೆ ಮೈಸೂರು ಭಾಗದ ಭಾಗಗಳು, ಉದಾಹರಣೆಗೆ ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು, ತುಮಕೂರು, ಕೋಲಾರ, ಈ ಭಾಗಗಳು ಏನಿದಾವೆ ಇದು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ ಹೋಲಿಕೆ ಮಾಡಿದಾಗ ಒಂದಷ್ಟು ಬೆಟರ್ಮೆಂಟ್ ಇದ್ದಾವೆ. ಹೆಚ್ಚು ಅಭಿವೃದ್ಧಿ ಎಲ್ಲ ಇಲ್ಲೇ ಕೇಂದ್ರೀಕೃತವಾಗಿದೆ. ಅದರಲ್ಲೂ ಬೆಂಗಳೂರು, ಮೈಸೂರು ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿಗಳನ್ನ, IT-BT ಬಂದಿರ್ಬೋದು, ಯೂನಿವರ್ಸಿಟಿಗಳು ಬಂದಿರ್ಬೋದು, ಹಾಸ್ಪಿಟಲ್ಗಳು ಬಂದಿರ್ಬೋದು, ಇಲ್ಲಿ ಒಂದಷ್ಟು ಅಭಿವೃದ್ಧಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಇದು ಮೂರನೆಯ ಭಾಗ. ಇಲ್ಲಿನ ಬಗ್ಗೆ ಹೆಚ್ಚೇನು ಹೇಳ್ಬೇಕಾಗಿಲ್ಲ, ನೀವು ಇಲ್ಲಿನ ನಿವಾಸಿಗಳೇ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಇಲ್ಲಿ ಏನೆಲ್ಲ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.